ಹಲೋ ಬರ್ರಿ, ಇವತ್ತು ನಾನು ನಿಮಗೆ ಎಲ್ಲಿ ಹೊಂಟೀನಂತ ಹೇಳ್ತೀವಿ. ಸಂಡೇ ಆಗಿತ್ರಿ, ಅದಕ್ಕೆ ನಾವು ಮಟ್ಟ ಮಧ್ಯಾಹ್ನ ಡಿಸೈಡ್ ಆಯ್ತು, ಸಡನ್ ಪ್ಲಾನ್. ಸೊ ಬಂದ್ಬಿಟ್ಟಿವಿ. 60 ಕಿಲೋಮೀಟರ್ ದೂರ ಬಂದೀವ್ರಿ ಬೆಂಗಳೂರು ಬಿಟ್ಟು. ಇಲ್ಲಿ ಕಾಣತಿತ್ಲ ಗುಡ್ಡ, ಈ ಗುಡ್ಡಕ್ಕೆ ಹೋಗ್ಬೇಕಂತ ಮಾಡಿವಿ. ಈ ಕಡೆ ಮಂದೆಲ್ಲ ಬೆಟ್ಟ ಅಂತಾರ ಅದಕ್ಕೆ. ಸೊ ಬೆಟ್ಟಕ್ಕೆ ಹೋಗ್ಬೇಕಂತ ಬಂದೇವಿ. ನಾವು ಬಂದ ರೀಚ್ ಆದಿವ್ರಿ. ಇಲ್ಲಿ ನೋಡಿದ್ರೆ ಡೆಸ್ಟಿನೇಷನ್ ರೀಚ್ ಆದ್ರು ಹುಯಿ ಏನಂಗ್ ಬಂದಿಕ್ಕಂದ್ರಿ. ಹೋಗೋ ದಾರ್ಯಾಗ ಯಾರು ಕಾಲಿಲ್ಲಪ್ಪ. ಇಲ್ಲಿ ಬಂದು ನಿಂತಿದ್ ನೋಡ್ತೀವಿ, ಹುಯಿ ಏನಂಗ್ ಬಂದ್ಬಿಟ್ಟಾರ. ಅಲ್ಲಿ ಕಾಣತಿತ್ಲ ಆ ಬೆಟ್ಟಕ್ಕೆ ಹೋಗ್ಬೇಕಂತ ಬಂದ್ವಿ. ಅಷ್ಟ್ರಾಗ ನಮ್ಮ ಫ್ರೆಂಡ್ಸ್ ಸಿಕ್ಕರು ನೋಡ್ರಿ. ಇವ್ರಿಗೆಲ್ಲ ಹಾಯ್ ಮಾಡ್ರಿ. ಅವ್ನಿಗೆ ಕೊಟ್ಟು ಸೌತಿಕಾಯಿ ಈ ಮಂಗೆ ಕಸ್ಕೊಂಡ್ ತಿನ್ನತೈತ್ ನೋಡ್ರಿ. ಯಾಕಂದ್ರೆ ಅವ್ನ ಕಡೆ ಒಂದೇ ಕೈ ಐತ್ಲ, ಅದ್ರ ಸಲುವಾಗಿ. ಸೊ ಇವ್ರಿಬ್ರನ್ನ ಇಲ್ಲೇ ಬಿಟ್ಟಿವ್ರಿ, ಬಾಯ್ ಹೇಳಿ ಮುಂದೆ ಹೊಂಟಿವ್ರಿ. ಬರ್ರಿ 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 ಪಟ್ನ ಬರ್ರಿ. ನಾ ಈ ಬೆಟ್ಟದೊಳಗೆ ಏನೈತಂತ ನಾ ನಿಮಗೆ ತೋರ್ಸಬೇಕು ಇವತ್ತು. ಬರ್ರಿ. ಅಯ್ಯೋ ಇದು ಬೆಟ್ಟ ಅಲ್ರಿ, ಇದು ಗುಹೆ ರೀ. ಇದು ಈ ಗುಹೆನ ಈಗಿನ ಕಾಲದ ಮಂದಿ ಅಂತೂ ಕಟ್ಸಕ್ ಸಾಧ್ಯನೇ ಇಲ್ಲ ನೋಡ್ರಿ. ಇದನ್ನ ಕಟ್ಸಿರ್ಬೋದ, ಅವಾಗಿನ ಕಾಲದ ರಾಜನ ಕಟ್ಸಿರ್ಬೋದ ಅಂತ ಅನ್ಕೊಂಡೆ ನೋಡ್ಕೋತ್ ಕೂತಿದ್ವಿ ನಾವು. ಗುಹೆ ಒಳಗೆ ಎಂಟ್ರಿ ಆದ್ಮೇಲೆ ಫುಲ್ ತಂಪೈತ್ರಿ. ಆದ್ರೆ ಮಂದಿ ಮಾತ್ರ ಜಾಸ್ತಿ ಇದ್ರು ಅಷ್ಟೇ. ಅದ್ ಬಿಟ್ರೆ ಆರಾಮ್ ನೀವು ಮೆಡಿಟೇಟ್ ಮಾಡ್ಬೋದ ಆ ಕಡೆ ಈ ಕಡೆ ಕುಂತ. ಹಂಗಂತಂದು ಒದ್ರಂಗಿಲ್ರಿ. ನಮ್ಮ ಇದು ಗೋಲ್ ಗುಂಬಸ್ ಐತ್ಲ, ಹಂಗ ಗೋಲ್ ಗುಂಬಸ್ನಾಗ ಹೋಗಿ ಒದರ್ತಿದ್ವಲ್ಲ, ಹಂಗ ಒದ್ರಂಗಿಲ್ರಿ. ಇಲ್ಲಿ ಬಂದ್ ಕುಂದ್ರಬೇಕ, ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸಣ್ಣ ದೇವ್ರನ್ನ ಬೇರೆ ಇಟ್ಟಿದ್ರ. ಗಣಪತಿ, ಆಮೇಲೆ ಶಿವ ಮತ್ ಪಾರ್ವತಿ. ಸೊ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮೆಡಿಟೇಷನ್ ಮಾಡಿ ಜಪ ಮಾಡೋರು ಜಪ ಮಾಡತ್ತಿದ್ರೆ. ಸೊ ನಾವು ಮಾಡಿ ಹೊರಗೆ ಬಂದಿವ್ರಿ. ನಾ ಇಲ್ಲಿ ಬಂದಿದ್ದು ನಿಮ್ಗೆ ಹೆಸರೇ ಇಲ್ಲ. ಈ ಲೊಕೇಶನ್ ಹೆಸರು ಕೈಲಾಸಗಿರಿ ಟೆಂಪಲ್ ನೋಡ್ರಿ. ಇಷ್ಟು ಬಂದ್ರು ಹೊರಗೇನು ಬಿಸಿಲು ಕಮ್ಮಿ ಆಗಿರ್ಲಿಲ್ಲ. ಸೊ ಸನ್ ಟ್ಯಾನ್ ಪ್ರೊಟೆಕ್ಷನ್ ಬಾಯ್ ಹಿಡ್ಕೊಂಡು ನಿಂತಿದ್ವಿ.